ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ನೋಡಿ ಅಮ್ಮ ಬಂದಿದ್ದಾರೆ, ಟೀ ಕಾಫಿ ಕೊಟ್ಟಿದ್ದೀನಿ. ಸೊ ಅವ್ರು ಬೆಳಗ್ಗೆನೇ ಸ್ಟಾರ್ಟ್ ಮಾಡೋದು ಟೀ ಕಾಫಿಯಿಂದ. ಫಸ್ಟು ಟ್ಯಾಬ್ಲೆಟ್ಸ್ ಮೆಡಿಷನ್ ಏನು ತೊಗೊಂಡ್ಬಿಡ್ತಾರೆ, ಆಮೇಲೆ ಟೀ ಕಾಫಿ ಜೊತೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ನಮ್ಮ ಮಗಳು ಎದ್ಬಿಟ್ಟಿದ್ದಾಳೆ. ಈಗ ಸುಮಾರಾಗಿ 7 ಗಂಟೆ ಆಗಿದೆ ಬೆಳಿಗ್ಗೆ. ಮಕ್ಕಳಿಗೋಸ್ಕರ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ಹೆಲ್ತಲ್ಲಿ ಹೆಚ್ಚು ಕಮ್ಮಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ನಂದು ಲೇಟ್ ಆಯಿತು ವಿಡಿಯೋ ಮಾಡ್ಕೊಳೋದಕ್ಕೆಲ್ಲ. ಇವಳು ಹೋಮ್ವರ್ಕ್ ನೋಡಿ ಪೆಂಡಿಂಗ್ ಇಕ್ಕಿ ಇವಾಗ ಮಾಡ್ಕೊಳ್ತಾ ಇದ್ದಾಳೆ. ರಾತ್ರಿ ಅತ್ತಿ ಮಲಗಿಬಿಟ್ಲು, ಆಗ್ತಾಯಿಲ್ಲ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಂತ. ಈಗ ಕೂತ್ಕೊಂಡು ಬರ್ಕೊಳ್ತಾ ಇದ್ದಾಳೆ. ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೈಟಲ್ಲಿ ಅವ್ರ ಟೀಚರ್ಸು ಜಾಸ್ತಿ ಹೋಮ್ವರ್ಕ್ ಕೊಟ್ಬಿಡ್ತಾವಳಂತೆ ಅವಳಿಗೆ. ರಜದಲ್ಲಿ ಮಜಾ ಮಾಡಿಬಿಟ್ಲು, ಇವಾಗ ಹೋಮ್ವರ್ಕ್ ಎಲ್ಲ ಜಾಸ್ತಿ ಅವಳಿಗೆ. ಅವಳು ಹೇಳಿದ್ದೇ ಕೇಳಬೇಕು ನಾವು. ಬೆಳಗ್ಗೆ ಎದ್ದು ಬರ್ಕೊಳ್ತೀನಿ ಅಂದ್ಲು, ಅವಳೇ ಎದ್ದು ಕೂತ್ಕೊಂಡ್ಬಿಟ್ಟು ಅವಳೇ ರೆಡಿ ಮಾಡ್ಕೊತಾವಳೆ ಅವಳು ಹೋಮ್ವರ್ಕ್ನ. ಅಣ್ಣನಿಗೆ ಬೈತಾ ಇರ್ತಾಳೆ, ಬರೀ ಬರ್ಕೊಂಡು ಎದ್ಬಿಟ್ಟಲ್ಲೋ ಓದ್ಕೊಳ್ಳೋ ಅಂತ. ಇವಳೇ ಸರಿಯಾಗಿ ಮಾಡ್ಕೊಳಲ್ಲ ಇವಳ ಕೆಲಸನ. ಪಾಪ ಅವನಿಗೆ ಟಾರ್ಚರ್ ಮಾಡ್ತಾ ಇರ್ತಾಳೆ. ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ಶೂ ಒರೆಸ್ಕೊಳ್ತಾ ಇದ್ದಾಳೆ. ಏನೋ ಮೆತ್ಕೊಂಡ್ಬಿಟ್ಲು, ಅದನ್ನು ಕೂತ್ಕೊಂಡು ಅವಳೇ ಕ್ಲೀನ್ ಮಾಡ್ಕೊತಾವಳೆ ನೋಡಿ. ರೆಡಿ ಆಗಿಬಿಟ್ಲು, ಆಗೋಯ್ತು ಅವಳ ಕೆಲಸ. ಹೊರಟ್ಲು ಇವಾಗ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳಲ್ವ. ಸೊ ಇವತ್ತು ಯೋಗ ದಿನ. ಸೊ ಯೋಗ ಮ್ಯಾಟ್ ತರಿಸಿದ್ದಾರೆ ಸ್ಕೂಲ್ ಕಡೆಯಿಂದ, ತಗೊಂಡು ಹೊರಡ್ತಾ ಇದ್ದಾರೆ ಇಬ್ಬರೂ. ಸ್ವಲ್ಪ ಯಾಕೋ ಹೆಚ್ಚು ಕಮ್ಮಿ ಅನ್ನಿಸ್ತಾ ಇದೆ ಇವತ್ತು ಹೆಲ್ತಲ್ಲಿ ಫ್ರೆಂಡ್ಸ್. ಸೊ ಅದಕ್ಕೆ ಇದನ್ನು ಮಿನಿ ವ್ಲಾಗ್ ಥರ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋಸು ಚೆನ್ನಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ಸ್ ಮಾಡಿ ಯಾವ ಥರ ಮಾಡಬೇಕಂತ ನನಗೆ ಗೊತ್ತಿಲ್ಲ. ನಾನು ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಮಧ್ಯಾಹ್ನದ ಅಡುಗೆಗೆ ಸೊಪ್ಪನ್ನ ಸೋಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.